ಕಥೆಗಳೆಲ್ಲ ಕೇಳಿದ್ದೀನಿ. ಸುಬ್ಬಣ್ಣ ಹೇಗೆ ಬರೀಬೋದು ಅಂತ ಗೊತ್ತಾಗಿದೆ. ಸುಬ್ಬಣ್ಣನ ಪದ್ಯಗಳ ಬಗ್ಗೆ ಒಂದು 2-3 ಪ್ರಮುಖವಾದ ಅಂಶಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನೋದಷ್ಟೇ ಮಾತಿದೆ. ಮೊದಲನೇದಾಗಿ ಸುಬ್ಬಣ್ಣನ ಪೊಯಿಟ್ರೀಸ್ ಓದುವಾಗಲೇ ನಾನು ಒಂದು ಸ್ಟಿಕಾನ್ಡ್ ವೇ ಹೋಗೋಕ್ಕಾಗಲೇ ಇಲ್ಲ. ಯಾಕಂದರೆ ಅವರ ಪೊಯಿಟ್ರಿನ ಅಪಾರ್ಟ್ ಫ್ರಮ್ ದಲಿತ್ ಪೊಯಿಟ್ರಿ ಅಂತ ನೋಡಬೇಕು ಅಂತ ಭಾಳ ಶಕ್ತಿ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ದಲಿತ್ ಪೊಯಿಟ್ರಿ ಅಂತಲೇ ನೋಡಬೇಕು ಅಂತ ಆಮೇಲೆ ನನಗೆ ಅನ್ನಿಸ್ತಾ ಹೋಯಿತು. ಯಾಕಂದರೆ ಇವತ್ತು ಈ ನೆಲದಲ್ಲಿ ಆಲ್ಮೋಸ್ಟು ನಾವು ಬರೆದಿರೋ ಚರಿತ್ರೆಗಿಂತ ನಡೆದಿರೋ ಚರಿತ್ರೆಯನ್ನು ನಂಬಬೇಕಾಗುತ್ತೆ. ಸುಬ್ಬಣ್ಣನ ಪದ್ಯಗಳು ಆ ನಡೆದಿರೋ ಚರಿತ್ರೆಗಳ ಬಗ್ಗೆ ಮಾತಾಡ್ತಾರೆ. ಒಂದು ಆ ಥರದ್ದೊಂದು ಎಕ್ಸ್ಪೀರಿಯನ್ಸ್ಗಳನ್ನ ನೀವು ಅಕ್ಷರಗಳಾಗಿ ಮಾಡ್ತಾ ಆಗುವಂಥ ಒಂದು ಕ್ರಿಯೆ ಇದೆಯಲ್ಲ, ಅಲ್ಲಿ ಒಂದು ಪೊಯೆಟಿಕ್ ಎಸೆನ್ಸ್ ಶುರುವಾಗುತ್ತೆ. ನನಗೆ ಅನಿಸಿದ ಮಟ್ಟಿಗೆ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಆಗಿದೆ. ದಲಿತ್ ಪೊಯಿಟ್ರಿ ಅಷ್ಟು ನಾವು ನೋಡಿದಾಗೆ ಒಂದು ಆ್ಯಟಿಟ್ಯೂಡ್ ಇದೆ. ಸೊ ಆ್ಯಟಿಟ್ಯೂಡ್ ಎಕ್ಸ್ಪೀರಿಯನ್ಸನ್ನು ದಾಖಲಿಸ್ಕೊಂಡು ಬಂದಿದೆ. ಬಟ್ ಸುಬ್ಬಣ್ಣನ ಪೊಯಿಟ್ರಿಲಿ ನಾವು ಒಂದು ಸ್ವಲ್ಪ ನಾವು ಡೆಪ್ತಾಗಿ ಬೇರೆ ಸ್ತರಗಳನ್ನು ನೋಡಿದ್ರೆ ಅದಕ್ಕೊಂದು ಏಸ್ಥೆಟಿಕ್ ಆ್ಯಟಿಟ್ಯೂಡ್, ಒಂದು ಸೌಂದರ್ಯವಾಗಿರುವಂಥ ಒಂದು ಆ್ಯಟಿಟ್ಯೂಡ್ ಅದರಲ್ಲಿ ಎಲ್ಲ ಪದ್ಯಗಳಲ್ಲೂ ಕಾಣಿಸ್ತಾ ಹೋಗುತ್ತೆ. ಯಾಕದು ಅಂದರೆ ಸುಬ್ಬಣ್ಣನ ಪದ್ಯಗಳು ನೇರವಾಗಿ ಯಾವುದು ಅಪಮಾನ ಅಥವಾ ಇನ್ನೊಂದೇನೋ ದೊಡ್ಡ ಕಲ್ಲು ಬಂಡೆ ನಮ್ಮ ಎದುರಾಗಿದೆ ಅನ್ನೋದನ್ನು ನೇರವಾಗಿ ಸ್ಫೋಟಿಸೋದು, ಆದರೆ ಅದನ್ನು ನೀರಿನ ಥರ ಕೊರಿತಾರೆ. ಸೊ ಅದನ್ನು ಈಲ್ಡ್ ಮಾಡುವಂಥ ಒಂದು ಕ್ರಿಯೆಗೆ ಒಳಪಡಿಸುವಂಥದ್ದು ಇದೆಯಲ್ಲ, ಅದು ಆ ಪದ್ಯಗಳಿರುವಂಥ ತಾಕತ್ತು. ಸೊ ಯು ಕಾಂಟ್ ಈಲ್ಡ್ ಟು ಎನಿಥಿಂಗ್ ಅಂತ ಇರೋದನ್ನು ಕೂಡ ಹೇಗೆ ಅಂದರೆ ಮುಟ್ಟದೇ ಇರೋರು ಕೂಡ ಆ ಆಪ್ತತೆಯನ್ನು ಮುಟ್ಟಿ ಮಾತಾಡಿಸೋಷ್ಟು ಮಟ್ಟಿಗೆ ಸುಬ್ಬಣ್ಣನ ಪದ್ಯಗಳು ನಮ್ಮವು ಅಂತ ಅನಿಸ್ಕೊಂಡು ಎಲ್ಲರ ಇದರಲ್ಲೂ ಕೂಡ ಭಾಳ ಪ್ರಮುಖವಾಗಿ ನಾನು ಸುಬ್ಬಣ್ಣನ ಜೊತೆ ಮಾತಾಡುವಾಗ ಎಷ್ಟೊಂದು ಸರ್ತಿ ಹೇಳ್ತಿದ್ದೆ, ಅಕ್ಷರ ತಲೆಗೆ ಬಿದ್ದರೆ ವೈದಿಕತೆ, ಎದೆಗೆ ಬಿದ್ದರೆ ದಲಿತತೆ. ಸೊ ಎದೆಗೆ ಬೀಳಿಸ್ಕೊಂಡು ಬರೆಯುವಂಥ ಅಕ್ಷರಗಳಲ್ಲಿರುವಂಥ ಪ್ರೊಫಾರ್ಮ ಹೇಗಿದೆ ಇರುತ್ತೆ ಅಂದರೆ ಸುಬ್ಬಣ್ಣನ ಪದ್ಯಗಳ ಥರ ಇರುತ್ತೆ. ಅದಕ್ಕೆ ಅವರು ಒಂದು ಕಡೆ ಬರೀತಾರೆ, ನಿಮ್ಮ ಎದೆಯ ಗುಬ್ಬಚ್ಚಿಗಳನ್ನ ಹಾರಿಬಿಡಿ. ಸೊ ಗುಬ್ಬಚ್ಚಿಗಳನ್ನು ಹಿಡಿದಿಟ್ಕೊಳ್ಳುವಂಥ ಒಂದು ಕ್ರಿಯೆಯಲ್ಲಿ ಇರುವಾಗ ನೀವು ಅದನ್ನು ಹಾರಿಬಿಡಿ ಅಂತ ಹೇಳಬೇಕಾದ್ರೆ ಅದು ಎಲ್ಲಿ ಬೇಕಾದ್ರೆ ಹೋಗಲಿ, ಯು ಶುಡ್ ಲೀವ್ ಅಂತ. ಸುಬ್ಬಣ್ಣನ ಪದ್ಯಗಳು ಓದುವಾಗ ಎಷ್ಟೋ ಸರ್ತಿ ನನಗನ್ಸಿರೋದು, ಅವರು ಏಕಕಾಲದಲ್ಲಿ ಈ ವೈಚಾರಿಕತೆ ಮತ್ತು ಸೂಪರ್ಸ್ಟಿಷಿಯಸ್ ನಾವು ಏನೇನು ಅದನ್ನೆಲ್ಲ ಒಂದೇ ಸರ್ತಿ ಹೊಡ್ತಾರೆ, ಒಂದೇ ಫಾರ್ಮಲ್ಲೇ ಹೊಡಿತಾರೆ. ಫಸ್ಟ್ ಸ್ಟಾರ್ಟಿಂಗ್ ಶುರುವಾಗಿ ಮಾಡೋದೇ ಅವ್ರು ಪೊಯಿಟಿಕ್ ಸೆನ್ಸಿಂದ ಶುರು ಮಾಡ್ತಾರೆ. ಇದನ್ನು ಹೇಗೆ ಹೊಡಿಬೇಕು, ಅದು ಹೊಡೆಯೋ ಕ್ರಿಯೆ ಕೂಡ ಅವರು ತಳಸ್ತರದಿಂದ ಏನು ಕಟ್ಟಬೇಕು ಅನ್ನೋದನ್ನು ಮತ್ತೆ ಅವರು ಪ್ಯಾರವೈಸಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅದು ಅವರ ಪೊಯಿಟ್ರಿಲಿ ಇರುವಂಥ ಭಾಳ ದೊಡ್ಡ ಸ್ಟ್ರೆಂತ್ ಅಂತ ನಾನು ಹೇಳ್ತೀನಿ. ಮತ್ತೇನೆಂದರೆ ಈಗ ಎಷ್ಟೋ ಅವರ ಪದ್ಯಗಳು ಒಂದಕ್ಕೊಂದು ತಾಕಲಾಡೋದು ಇಲ್ಲ, ಒಂದಕ್ಕೊಂದು ಬೇರ್ಪಡೆಯೂ ಆಗೋದಿಲ್ಲ. ನನಗೆ ಎಷ್ಟೋ ಸರ್ತಿ ಓದುವಾಗ ಒಂಥರ ರಕ್ತ ತಣ್ಣಗಾಗ್ಬಿಟ್ಟಿದ್ದೀನಪ್ಪ, ಏನು ಹಿಂಗೆ ಅಂತ ಅನಿಸುತ್ತೆ. ಆದರೆ ನಾನು ಅದನ್ನು ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ಕೊಂಡು ಹೋದಾಗ ಇವತ್ತಿನ ಶೋಷಕ ತಲೆಮಾರಿದ್ದು ಅಥವಾ ತಳಸಮಾಜದಲ್ಲಿ ಎಷ್ಟೋ ಜನಕ್ಕೆ ಆ ಥರ ರಕ್ತ ತಣ್ಣಗಾಗ್ಬಿಟ್ಟಿದೆ. ಅವ್ರಿಗೆ ಇವಾಗ ನೋವೇ ಗೊತ್ತಾಗ್ತದೆ. ನಿಮ್ಗೆ ಇದು ನೋವು ಅಂತ ಹೇಳಿದ್ರೂ ಕೂಡ ಅವ್ರಿಗೆ ಅದು ನೋವು ತಾಗ್ತಾನೆ ಇಲ್ಲ, ಅಷ್ಟು ಮಟ್ಟಿಗೆ ಅದು ಅವರ ಜೀವನ ಕ್ರಿಯೆಯಾಗಿ ಆಗಿಬಿಟ್ಟಿದೆ. ಸೊ ಈ ಕ್ರಿಯೆಯನ್ನು ಹೇಗೆ ನಾವು ಬೇರೆ ಸ್ತರಕ್ಕೆ ತೆಗೆದುಕೊಂಡು ಹೋಗೋದು, ಅದು ಸುಬ್ಬಣ್ಣ ಎಷ್ಟೋ ಕಡೆ ಆನ್ಸರ್ ಮಾಡೋಕ್ಕೆ ಹೋಗಲ್ಲ, ಆದರೆ ತಮ್ಮನ್ನು ತಾವೇ ಪ್ರಶ್ನಿಸ್ಕೊಳ್ತಾರೆ. ಸೊ ಹಂಗಾಗಿ ಅವರು ಒಳಗಡೆನೇ ಒದ್ದಾಡ್ತಾರೆ. ಈ ಒಳಗಿನ ತಾಕಲಾಟಗಳಿದಾವಲ್ಲ, ಇದು ಭಾಳ ಅವ್ರನ್ನ ಕುಗ್ಸುತ್ತೆ, ಎಷ್ಟೋ ಸರ್ತಿ ಅಹಿರ್ನಾಗಿ ಮಾಡುತ್ತೆ. ಆದರೆ ಅವ್ರು ಮತ್ತೆ ಅದೇ ಪೊಯಿಟ್ರಿಯಲ್ಲಿ ಮತ್ತೆ ಅವರು ಅದನ್ನು ಎದ್ದು ಬರೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಪ್ರಯತ್ನ ಪಡ್ತಾರೆ. ನೀವು AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿರ್ತೀವಿ. ಆ ಟೆಕ್ನಾಲಜಿಯ ನೆಕ್ಸ್ಟ್ ವರ್ಷನ್ಸ್ ಎಷ್ಟು ಅಗಾಧವಾಗಿದೆ ಅನ್ನೋದನ್ನು ಹೇಳ್ತಾನೆ ಅವರು ಕಂಪ್ಯೂಟರ್ ಮಣ್ಣಿನ ಮಗುನ ಆಚೆ ತಂದಿದ್ದಾರೆ. ಸೊ ಆ ಮಣ್ಣಿನ ಮಗು ಅನ್ನೋದೇ ಭಾಳ ದೊಡ್ಡ ಪೊಯಿಟಿಕ್ ಸೆನ್ಸ್ ಅಂತ ನಾನು ಹೇಳ್ತೀನಿ. ಓವರಾಲ್ ಆಗಿ ಸುಬ್ಬಣ್ಣನ ಪೊಯಿಟ್ರಿಯಲ್ಲಿ ಒಂದು ಅಕ್ಷರ ಯಾವ ರೀತಿಯಾಗಿ ಹಸಿವುಗಳನ್ನು ಮತ್ತು ಅಪಮಾನಗಳನ್ನೆಲ್ಲ ದಾಖಲಿಸ್ಕೊಂಡೆ ಅಗಾಧವಾಗಿ ಬೆಳೆಯೋಕ್ಕೆ ಹೇಗೆ ಸಾಧ್ಯ, ಶಿಕ್ಷಣ ಹೇಗೆ ಸಾಧ್ಯ, ಇದರಿಂದ ಹೇಗೆ ಸಾಧ್ಯ ಅನ್ನೋದನ್ನು ಅವರು ಪ್ರತಿ ಸರ್ತಿ ದಾಖಲಿಸ್ತಾ ಹೋಗ್ತಾರೆ. ಅದೊಂಥರ ನ್ಯೂ ಬುದ್ಧಿಸಮ್ ಸೆನ್ಸ್ಗೆ ಒಳಪಡುವಂಥ ಅವರೇ ಹೇಳಿದಾಗೆ ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ತಾಳ್ಮೆ ಅಂತ ಹೇಳುವಾಗ ಅವ್ರಿಗೆ ಆ ಥರದ್ದೊಂದು ತಣ್ಣಗೆ ಹರಿಬೇಕಾದಂಥ
ತಣ್ಣಿಗೆ ಹರಿದು ಏನನ್ನು ಹಸಿರು ಮಾಡಬೇಕು ಅನ್ನೋದು ಸುಬ್ಬಣ್ಣನ ಪೊರೆಟ್ರಿ ತುಂಬ ಚೆನ್ನಾಗಿ ದಾಖಲಿಸುತ್ತೆ. ಸುಬ್ಬಣ್ಣನ ಪದ್ಯಗಳಷ್ಟೇ ಅಲ್ಲ, ಗದ್ಯಗಳು ಅದೇ ರೀತಿ. ಸೊ ಎಷ್ಟೋ ಸರ್ತಿ ನಾನು ಸುಬ್ಬಣ್ಣನ ಜೊತೆ ಮಾತಾಡುವಾಗ ಅವ್ರು ಯಾವತ್ತೂ ಕೂಡ ವ್ಯಕ್ತಿ ಕೇಂದ್ರಿತವಾಗಿ ಮಾತಾಡಿದ್ದು ನಾನು ನೋಡೇ ಇಲ್ಲ. ಅವರ ಪದ್ಯಗಳು ಕೂಡ ಹಾಗೆ ಶುರುವಾಗದೆ ಅವರ ಎಕ್ಸ್ಪೀರಿಯನ್ಸಿಂದಾನೇ ಶುರುವಾಗುತ್ತೆ. ಸುಬ್ಬಣ್ಣ ಬರೆದಿದ್ದಾರೆ ಅಂತಲೂ ಹೋಗುತ್ತೆ. ಅಂದರೆ ಅದು ಕಮ್ಯುನಿಟಿಗೆ ಸ್ಪ್ರೆಡ್ ಆಗುವಂಥ ರೀತಿ ಇದೆಯಲ್ಲ, ಅದೊಂಥರ ಎಲ್ಲರ ಮನೆ ಮೇಲೆ ಸುರಿದಂಥ ಮಳೆ ಥರ, ಅದು ಒಂದೇ ಸರ್ತಿ ಹಾಗೆ ಆವರಿಸ್ಕೊಳ್ಳೋದು. ಸೊ ಈ ಫಾರ್ಮೆಟಲ್ಲಿ ನಾನು ನೋಡಿದಾಗೆ ಆ ಥರ ಬೇರೆ ಬೇರೆ ಈಗ ಸಿದ್ದಿಕೇನವರ ಕಾವ್ಯಗಳಲ್ಲಿ ಸಿಟ್ಟು ನೋಡಿದ್ದೀವಿ, ಕೆ ಬಿ ಸಿದ್ದಯ್ಯನವ್ರದ್ದು ನೋಡಿದ್ದೀವಿ, ಅಥವಾ ಕೊಡ್ಗಲಿ ರಾಮಯ್ಯನವ್ರು ಕಣ್ಣಲ್ಲೇ ಉರಿಕಂಡ ಇಟ್ಕೊಂಡು ಮಾತಾಡೋದು ನೋಡಿದ್ದೀವಿ. ಅದೆಲ್ಲ ಆದರೂ ಕೂಡ ಸುಬ್ಬಣ್ಣ ಅದಕ್ಕೆ ಬೇರೆಯೇ ಆಪ್ಷನ್ಸನ್ನು ಕೊಡ್ತಾ ಹೋಗ್ತಾರೆ. ಸೊ ನಾವು ಬೆಳೆದು ಬಂದಿದ್ದು ಹೇಗೆ, ಮತ್ತು ನಾವು ಏನನ್ನು ದಾಖಲಿಸ್ಬೇಕು, ಮತ್ತು ನಾವು ಯಾರನ್ನು ಮುಗ್ಬೇಕು, ಮತ್ತು ಅವ್ರು ಹೇಗೆ ಹೋಲಿಸ್ಬೇಕು ಅನ್ನೋ ಒಂದು ಪ್ರೀತಿ ಇಡೀ ಸುಬ್ಬಣ್ಣನ ಕಾವ್ಯದಲ್ಲಿ ಯಾವತ್ತೂ ಕೂಡ ಧ್ವನಿಸ್ತಾ ಇರುತ್ತೆ, ಅದು ಪ್ರವಹಿಸ್ತಾ ಇರುತ್ತೆ. ಯಾವತ್ತೂ ಕೂಡ ಅದು ಜೋರಾಗಿ ಜಲಪಾತ ಥರ ಉಂಕಿದ್ದು ನಾನು ನೋಡೇ ಇಲ್ಲ. ಅದು ತಣ್ಣಗೆ ಹರಿತಾ ಇದೆ. ಆ ಥರ ಹರಿಯೋದ್ರಿಂದ ಬಂಡೆನ ಕೊರಿಯುವಂಥ ತಾಕತ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸುಬ್ಬಣ್ಣನ ಪದ್ಯಗಳು ಇನ್ನಷ್ಟು ಹೆಚ್ಚು ಬರೀಬೇಕು ಅವರು. ಗದ್ಯ ಕೂಡ ಈಗ ಪದ್ಯ ಥರನೇ ಇದೆ. ನಾನು ಎಷ್ಟೋ ಸರ್ತಿ ಓದಿದಾಗ ಒಳ್ಳೆ ಕ್ಲೋಸ್ ಕೊಟ್ಟಿದ್ದಾರೆ. ಇವಾಗ ಅಪರೂಪಕ್ಕೆ ರಿಟೈರ್ಡ್ ಆದ್ಮೇಲೆ ಫ್ರೀ ಆಗಿದ್ದಾರೆ, ಇನ್ನೊಂದಷ್ಟು ಕೊಡಲಿ ನಿಮಗೆ ಓದಲಿಕ್ಕೆ. ನಾವು ಈ ಗದ್ದೆಗಳು ಮತ್ತು ಈಗ ನೀಲಿ ಬಾವುಟ ಅಂತ ಅವರ ಅಂಕಣ ಕೂಡ ವಾರ್ತಾಪತ್ರಿಕೆ ಬರೀತಿದ್ದಾರೆ. ಭಾಳ ಸಮಕಾಲೀನವಾದ ಲೇಖನಗಳನ್ನ ದಾಖಲಿಸ್ತಿದ್ದಾರೆ. ಅದೇ ನಾವು ಅವ್ರಿಗೆ ಇಷ್ಟ ಹೇಳ್ಬೋದು, ಹೆದರ್ಕೋಬೇಡಿ ಸುಬ್ಬಣ್ಣ, ಬೇರ್ಗಳಿದ್ದೀವಿ, ಬುಡ್ಮೇಲೆ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸುಬ್ಬಣ್ಣನ ನಾನು ಏನು ಹೇಳೋದು, ಥ್ಯಾಂಕ್ಸ್ ಫಾರ್ ದಿಸ್ ಪೋಯಮ್ಸ್ ಅಂತ ಹೇಳ್ತಾ ಇನ್ನಷ್ಟು ಕವಿಗಳು